ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಕುಕಿಂಗ್ ಲಾಗ್. ನಾನು ನಿಮ್ಮ ಶ್ವೇತಾ ರವಿಕುಮಾರ್. ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗುಗೆ 6 ಮಂತ್ ಆಗಿರೋದ್ರಿಂದ ರಾಗಿ ಸರಿನ ಕೊಡಬೇಕು. ಹಾಗಾಗಿ ರಾಗಿ ಸರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 kg ಕೆಂಪು ರಾಗಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಸಿ ನಂತರ ನೀರಿನಲ್ಲಿ ಇದರಲ್ಲಿರೋಂಥ ಧೂಳೆಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳೆದು ನಂತರ ನೆರಳಲ್ಲಿ ಒಣಗಿಸಿರೋದು. ಇದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲೇ ಒಣಗಿಸ್ಬೇಕು. ಇದನ್ನು ಒಣಗಿಸೋದಕ್ಕೆ 3 ದಿನ ಹಿಡಿತು. ಇದಕ್ಕೆ ಯಾವುದೇ ರೀತಿ ಕಾಳುಗಳನ್ನ ಹಾಕ್ತಾ ಇಲ್ಲ, ಯಾಕಂದರೆ ಪಾಪುಗೆ 6 ಮಂತ್ ಆಗಿರೋದ್ರಿಂದ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ. ಕಾಳುಗಳು ಹಾಕಿದ್ರೆ ಬೇಗ ಜೀರ್ಣ ಆಗಲ್ಲ, ಮಂದ ಆಗಿಬಿಡುತ್ತೆ. ಹಾಗಾಗಿ ಯಾವುದೇ ರೀತಿ ಕಾಳನ್ನ ಸೇರಿಸ್ತಾ ಇಲ್ಲ. ಇದಕ್ಕೆ ಜೀರಿಗೆ, ಮೆಂತ್ಯ, ಕಾಳುಮೆಣಸು ಅಷ್ಟೇ ಸೇರಿಸ್ತಾ ಇರೋದು, ಬೇರೆ ಏನು ಸೇರಿಸ್ತಾ ಇಲ್ಲ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಒಂದು ಬಾಣಲಿನ ಇಟ್ಟಿದ್ದೀನಿ. ಬಾಣಲಿ ಚೆನ್ನಾಗಿ ಆದಮೇಲೆ ಸ್ವಲ್ಪ ರಾಗಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ರಾಗಿನ ಹುರ್ಕೊಳ್ತಾ ಇದ್ದೀನಿ. ರಾಗಿದು ಒಳ್ಳೆ ಘಮ ಬರೋವರೆಗೂ ರಾಗಿನ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿಲಿಲ್ಲ ರಾಗಿ ಅಂದರೆ ರಾಗಿ ಸರಿ ಚೆನ್ನಾಗಾಗೋದಿಲ್ಲ, ಆವಾಗ ಪಾಪು ಸರಿನ ತಿನ್ನೋದಿಲ್ಲ. ಹಾಗಾಗಿ ಒಳ್ಳೆ ಘಮ ಬರೋವರೆಗೂ ರಾಗಿನ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡ್ತಾ ಇರ್ಬೋದು, 2 ಸಲ ಸ್ವಲ್ಪನೇ ಹಾಕ್ಕೊಂಡು ರಾಗಿನ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ರಾಗಿನ ಮೊಳಕೆ ಕಟ್ಟು ಸಹ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮೊಳಕೆ ಕಟ್ಟಿಲ್ಲ, ಡೈರೆಕ್ಟಾಗಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸಿ ಮಾಡ್ಕೊಳ್ತಾ ಇರೋದು. ಇವಾಗ ರಾಗಿನ ಚೆನ್ನಾಗಿ ಹುರಿದಿದ್ದಾಗಿದೆ. ನೆಕ್ಸ್ಟ್ ಇಲ್ಲಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಜೀರಿಗೆ ಹಾಕೋದ್ರಿಂದ ಪಾಪುಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಜೀರಿಗೆನ ಹಾಕೋದು. ಇವಾಗ 1/2 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಮೆಂತ್ಯ ಹಾಕೋದ್ರಿಂದ ಪಾಪು ಸೊಂಟಕ್ಕೆ ಭದ್ರ ಅಂತ ಹೇಳಿ ಹಾಕೋದು. 1/4 ಸ್ಪೂನಷ್ಟು ಕಾಳುಮೆಣಸನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ರಾಗಿ ಸ್ವಲ್ಪ ಶೀತ ಇರೋದ್ರಿಂದ ಪಾಪುಗೆ ಶೀತ ಆಗಬಾರ್ದು ಅಂತ ಹೇಳಿ ಕಾಳುಮೆಣಸನ್ನ ಹಾಕ್ಕೊಳ್ತಾ ಇರೋದು. ಜಾಸ್ತಿ ಹಾಕ್ಕೋಬಾರ್ದು, ಖಾರ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಬೇಕು. ಇವಾಗ ರಾಗಿ, ಜೀರಿಗೆ, ಮೆಂತ್ಯ, ಕಾಳುಮೆಣಸು ಇಷ್ಟನ್ನು ಹುರ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ತಣ್ಣಗಾದ್ಮೇಲೆ ಮಿಷನ್ಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಬರ್ಬೇಕು. ನೋಡ್ತಾ ಇರ್ಬೋದು, ಇವಾಗ ಮಿಷನ್ಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಬಂದಿದ್ದಾಗಿದೆ. ಹಿಟ್ಟು ಸಹ ಚೆನ್ನಾಗಿ ಹಾರಿದೆ. ಇದನ್ನು ಜರಡಿ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟು ಜರಡಿ ಮಾಡೋದಕ್ಕೆ ಬರುತ್ತಲ್ಲ ಒಂದ್ರಿ, ಅದರಲ್ಲಿ ಜರಡಿ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ವೈಟ್ ಬಟ್ಟೆನಲ್ಲಿ ಜರಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಜರಡಿ ಮಾಡಿ ಇಟ್ಕೋಬೇಕು. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನೀವು ಆವಾಗ ನನ್ನ ವಿಡಿಯೋಗಳನ್ನ ನೋಡ್ಬೋದು. ಇವಾಗ ಜರಡಿ ಮಾಡಿದಾಗಿದೆ. ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೋಬೇಕು. ಇದ್ರದ್ದು ಘಮ ಹೋಗಬಾರ್ದು, ಆ ರೀತಿ ನೋಡಿಕೊಂಡು ಹಾಕಿ ಇಟ್ಕೋಬೇಕು. ಇದ್ರದ್ದು ಘಮ ಹೋಗ್ಬಿಟ್ರೆ ಸರಿ ಅಷ್ಟು ಚೆನ್ನಾಗಿರಲ್ಲ. ಪಾಪು ಸರಿ ಚೆನ್ನಾಗಿಲ್ಲ ಅಂತ ಹೇಳಿ ತಿನ್ನೋದಿಲ್ಲ. ಹಾಗಾಗಿ ಇದ್ರದ್ದು ಘಮ ಹೋಗ್ದಂಗೆ ನೋಡಿಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಇವಾಗ ಸರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಚಿಕ್ಕದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನು ಸರಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1/2 ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ. 1/2 ಗ್ಲಾಸ್ ಹಾಲು, 1/2 ಗ್ಲಾಸು ನೀರನ್ನ ತೊಗೊಂಡಿರೋದು. ನೀವು ಬೇಕಾದರೆ ಪೂರ್ತಿ ಹಾಲಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅನ್ನೋದಾದರೆ, ನಾನು ಪೂರ್ತಿ ಹಾಲಲ್ಲಿ ಮಾಡಲ್ಲ ಅನ್ನೋದಾದರೆ 1/2 ಗ್ಲಾಸ್ ಹಾಲು, 1/2 ಗ್ಲಾಸ್ ನೀರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಬರೀ ನೀರಲ್ಲೇ ಮಾಡಿದ್ರೆ ಸರಿಯಷ್ಟು ಟೇಸ್ಟಾಗಿರಲ್ಲ, ಪಾಪು ತಿನ್ನೋದಿಲ್ಲ. ಹಾಗಾಗಿ ಇಲ್ಲ ಪೂರ್ತಿ ಹಾಲಲ್ಲಿ ಮಾಡಬೇಕು, ಇಲ್ಲ ಅರ್ಧ ಹಾಲು ಅರ್ಧ ನೀರಲ್ಲಿ ಮಾಡಬೇಕು. ಇವಾಗ ಗಂಟಿಲ್ದೇ ಹೋಗಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕಬೇಕು. ಜಾಸ್ತಿ ಉಪ್ಪನ್ನ ಹಾಕಬಾರ್ದು, 1 ಚಿಟಿಕೆಯಷ್ಟು ಮಾತ್ರ ಹಾಕಬೇಕು. ಇಲ್ಲ ಅಂದರೆ ನೀವು ಉಪ್ಪು ಬದಲು ನಾಟಿ ಬೆಲ್ಲ ಬರುತ್ತಲ್ಲ, ಅದನ್ನು ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಸರಿನ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಗ್ಯಾಪ್ ಕೊಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಬೇಯ್ತಾ ಸರಿ ಗಟ್ಟಿಯಾಗುತ್ತೆ. ಆಗಲೇ ಸರಿ ಬೇಯ್ತಾ ಇರುವಾಗಲೇ ಒಂದು ಒಳ್ಳೆ ಘಮ ಬರುತ್ತೆ. ನಂತರ ಇವಾಗ ಅರ್ಧ ಬೆಂದ ಮೇಲೆ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ತುಪ್ಪ ಚೆನ್ನಾಗಿ ಸರಿಗೆ ಹೊಂದ್ಕೋಬೇಕು ಮತ್ತು ಸರಿನೂ ಚೆನ್ನಾಗಿ ಬೇಯಬೇಕು. ಆ ರೀತಿ ನೀಟಾಗಿ ಬೇಯಿಸ್ಕೊಳ್ಬೇಕು. ಜಾಸ್ತಿ ತುಪ್ಪನ ಹಾಕೋಬಾರ್ದು, 1/2 ಸ್ಪೂನಷ್ಟು ಮಾತ್ರ ಹಾಕ್ಕೋಬೇಕು. ಹಾಗೆ ಪಾಪುಗೆ 6 ಮಂತಲ್ಲಿ ಸರಿ ಕೊಡೋದ್ರಿಂದ ಸರಿನ ಗಟ್ಟಿಯಾಗಿ ಮಾಡಬಾರ್ದು. ಗಟ್ಟಿಯಾಗಿ ಮಾಡಿಕೊಟ್ರೆ ಪಾಪುಗೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಜಾಸ್ತಿ ತೆಳ್ಳಗೂ ಮಾಡಬಾರ್ದು, ಜಾಸ್ತಿ ಗಟ್ಟಿಯಾಗೂ ಮಾಡಬಾರ್ದು. ಮಾಮೂಲಿ ರಾಗಿ ಅಂಬ್ಲಿ ಮಾಡ್ತೀವಲ್ಲ ಅದಕ್ಕೆ ನೋಡಿ, ಅದಕ್ಕೆ ಸರಿನ ಮಾಡಿ ತಿನ್ನಿಸ್ಬೇಕು.
ಇವಾಗ ಸರಿ ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ಥರ ಸಿಂಪಲ್ಲಾಗಿ ಸರಿ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ